Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to talk about the topics called clubs and procedure and precautions to be taken by the banker while dealing with the clubs account. So, ಕ್ಲಬ್ ಅಂದ್ರೆ ಏನು ಮತ್ತೆ ಕ್ಲಬ್ಸ್ ನ ಅಕೌಂಟ್ ಅನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಬ್ಯಾಂಕರು ಏನೆಲ್ಲ ಪ್ರಿಕಾಷನ್ಸ್ ಅಂಡ್ ಪ್ರೊಸೀಜರ್ ಅನ್ನು ಫಾಲೋ ಆಗಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಈಗ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಸೆಷನ್. ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ಲಬ್. ಕ್ಲಬ್ ಅಂದ್ರೆ ಏನು ಮೊದಲನಾಗಿ ತಿಳ್ಕೊಳ್ಳೋಣ. ಸಿ ಕ್ಲಬ್ ಈಸ್ ನಥಿಂಗ್ ಬಟ್ association of people having a common goal or common interest, and of course that association is formed in order to achieve that common goal or common interest. So ಯಾವಾಗ ಜನರು ಒಂದೇ ರೀತಿಯ ಒಂದು ಇಂಟ್ರೆಸ್ಟ್ ಅಥವಾ ಒಂದೇ ರೀತಿಯ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಒಂದು ಗುಂಪನ್ನ ಕಟ್ತಾರೋ, ಸೊ ಆ ಗುಂಪಿನ ಮುಖಾಂತರ ತಮ್ಮ ಒಂದು ಏನು ಗೋಲ್ ಏನಿದೆ ಅಥವಾ ತಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅದನ್ನ ಅಚೀವ್ ಮಾಡ್ತಾರೋ, ಸೊ ಅಂತ ಒಂದು ಗುಂಪನ್ನ ಅಂತ ಒಂದು ಜನರ ಗುಂಪನ್ನ ಇಲ್ಲಿ ಕ್ಲಬ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಲಬ್ಸ್ ಅಲ್ಲಿ ಹಲವಾರು ವೆರೈಟೀಸ್ ಅನ್ನು ನಾವು ಕಾಣಬಹುದು. ದೇರ್ ಆರ್ ಸಮ್ ಕ್ಲಬ್ಸ್ ವಿಚ್ ಆರ್ ಮೆಂಟ್ ಫಾರ್ ಚಾರಿಟಬಲ್ ಆಕ್ಟಿವಿಟೀಸ್, and there are some clubs which are meant for religious activities, and there are clubs for social activities, and there are clubs for sports activities. So ಜನಗಳಿಗೆ ಬೇಕಿರುವಂತ ತಮ್ಮ ಒಂದು ಏನು ಇಂಟ್ರೆಸ್ಟ್ ಏನಿದೆ, ತಮ್ಮ ಒಂದು ಗೋಲ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಅಂತ ಕಟ್ಟಿರುವಂತ ಒಂದು ಗುಂಪು. ಸೊ ಇಲ್ಲಿ ಹಲವಾರು ರೀತಿಯ ಗುಂಪುಗಳನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಸ್ಪೋರ್ಟ್ಸ್ ರಿಲೇಟೆಡ್ ಕ್ಲಬ್ಸ್ ಅನ್ನು ನಾವು ನೋಡ್ತೀವಿ, ಅದೇ ರೀತಿ ಚಾರಿಟಬಲ್ ಆಕ್ಟಿವಿಟೀಸ್ ಸಂಬಂಧಪಟ್ಟಂತ ಕ್ಲಬ್ಸ್ ನೋಡ್ತೀವಿ, ಅದೇ ರೀತಿ we could have political clubs. Sometimes non-trading or non-profit organizations such as clubs, associations, societies, and etc. are registered under Societies Act of 1860 or under Cooperative Societies Act. So ಕೆಲವೊಂದು ಬಾರಿ ಈ ಒಂದು ಕ್ಲಬ್ಸ್ ಏನಿದೆ ಅವು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಅನ್ನು ಪಡೆದಿರ್ತಾರೆ. ಸೊ ಒನ್ಸ್ ದ ರಿಜಿಸ್ಟ್ರೇಷನ್ ಹ್ಯಾಸ್ ಟೇಕನ್ ಬೈ ಎ ಕ್ಲಬ್, it will be given with a particular and separate legal entity status. So a club registered under any of these acts gets a legal entity separate that of its members, hence it can enter into contracts in its own name and can sue and can be sued. ಸೊ ಯಾವಾಗ ಒಂದು ರಿಜಿಸ್ಟ್ರೇಷನ್ ಪಡೆಯುತ್ತೋ ಕ್ಲಬ್, ಸೊ ಅಂತ ಒಂದು ಕ್ಲಬ್ಗೆ ಒಂದು ಸಪರೇಟ್ ಲೀಗಲ್ ಸ್ಟೇಟಸ್ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಕ್ಲಬ್ ತನ್ನದೇ ಅಂತ ಒಂದು ಹೆಸರಲ್ಲಿ ಒಂದು ಹೊಸ ಕಾಂಟ್ರಾಕ್ಟ್ಗೆ ಬರ್ಬೋದು, ಅಥವಾ ಒಂದು ವ್ಯವಹಾರಕ್ಕೆ ಹೆಜ್ಜೆ ಇಡ್ಬೋದು, ಅಥವಾ ಒಂದು ಪ್ರಾಪರ್ಟಿಯನ್ನು ತನ್ನದೇ ಅಂತ ಹೆಸರಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ತನ್ನದೇ ಅಂತ ಒಂದು ಹೆಸರಲ್ಲಿ ಒಂದು ಕ್ಲಬ್ ಏನೆಲ್ಲ ಬೇಕಾದ್ರೆ ಆಕ್ಟಿವಿಟೀಸ್ ಅನ್ನ ಅಲ್ಲಿ ಮಾಡಬಹುದು. ಸೊ ಇಲ್ಲಿ ಸಪರೇಟ್ ಲೀಗಲ್ ಎಂಟಿಟಿ ಸ್ಟೇಟಸ್ ಕ್ಲಬ್ಗೆ ಸಿಗುತ್ತೆ ಒನ್ಸ್ ಇಟ್ ಹ್ಯಾಸ್ ಟೇಕನ್ ರಿಜಿಸ್ಟ್ರೇಷನ್. Now let us see what are all the precautions to be taken by the banker while opening and operating the account of a club. ಸೊ ಒಂದು ಕ್ಲಬ್ ನ ಅಕೌಂಟ್ ಅನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ, ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಬ್ಯಾಂಕರು ಏನೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕು ಅನ್ನೋದನ್ನ ಈಗ ನೋಡೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್, ದ ಫಸ್ಟ್ ಥಿಂಗ್ ಇಸ್ ದಟ್ ಬ್ಯಾಂಕರ್ ಶುಡ್ ಎಕ್ಸಾಮೈನ್ ದಿ registration certificate of the club and satisfy himself that the club is properly registered. ಸೊ ಬ್ಯಾಂಕರು ಮುಂಚಿತವಾಗಿ ಕ್ಲಬ್ ನ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗುತ್ತೆ, ಅದರ ಒಂದು ಪ್ರತಿಯನ್ನ ಪಡಿಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಪ್ರತಿಯನ್ನ ಪಡೆದು ಅದು ಯಾವ ಡೇಟ್ ದಿನ ರಿಜಿಸ್ಟ್ರೇಷನ್ ಆಗಿದೆ, ಅದರ ಒಂದು ನೇಚರ್ ಏನಿದೆ, ಅದರ ಒಂದು ಅಬ್ಜೆಕ್ಟಿವ್ ಏನಿದೆ, ಆ ಕ್ಲಬ್ ಯಾವ ಒಂದು ಸರ್ವಿಸ್ ಅನ್ನ ಕೊಡ್ತಿದೆ ಅಥವಾ ಯಾವ ಒಂದು ನೇಚರ್ ಆಫ್ ಸರ್ವಿಸ್ ಅನ್ನ ಅದು ಕೊಡ್ತಿದೆ, ಅದು ಯಾವ ಅದರ ಉದ್ದೇಶ ಏನು, ಇವೆಲ್ಲ ಕೂಡ ಆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಪ್ರತಿಯನ್ನ ಪಡೆದು ಬ್ಯಾಂಕರು ಪರಿಶೀಲಿಸಬೇಕಾಗುತ್ತೆ. ಅಂಡ್ ಬ್ಯಾಂಕರ್ ಶುಡ್ ಆಲ್ಸೋ ಕೀಪ್ ಎ ಕಾಪಿ of registration certificate of the club in the safe custody for the future reference. ಸೊ ಬ್ಯಾಂಕರು ಆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ, ಕ್ಲಬ್ ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ ಅದರ ಒಂದು ಪ್ರತಿಯನ್ನ ತನ್ನ ಸೇಫ್ ಕಸ್ಟಡಿಯಲ್ಲಿ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ. And the next one is that in case the club is not registered, the banker should obtain a declaration to the effect from the club. ಸೊ ಸಪೋಸ್ ಏನಾದ್ರೂ ಆ ಕ್ಲಬ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ, ಸೊ ಅಂತ ಒಂದು ಸನ್ನಿವೇಶದಲ್ಲಿ ಬ್ಯಾಂಕರು he should obtain a declaration letter from the ಮ್ಯಾನೇಜಿಂಗ್ ಕಮಿಟಿ ಆಫ್ ದಟ್ ಕ್ಲಬ್. ಸೊ ಆ ಕ್ಲಬ್ ನ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ಒಂದು ಡಿಕ್ಲರೇಷನ್ ಬರ್ಸ್ಕೋಬೇಕಾಗುತ್ತೆ ರಿಗಾರ್ಡಿಂಗ್ ನಾನ್ ರಿಜಿಸ್ಟ್ರೇಷನ್ ಆಫ್ ದಿ ಕ್ಲಬ್. ಸೊ ಕ್ಲಬ್ ರಿಜಿಸ್ಟ್ರೇಷನ್ ಆಗಿಲ್ಲ ಅದ್ರ ಬಗ್ಗೆ ಒಂದು ಡಿಕ್ಲರೇಷನ್ ಬ್ಯಾಂಕರು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಇಂದ ಬರ್ಸ್ಕೋಬೇಕಾಗುತ್ತೆ. ಅಂಡ್ he should keep such declaration copy for his future reference. And the next one is that banker should obtain a list of managing committee members and copy of resolution of the managing committee of the club authorizing the opening of an account with the bank.
So the banker should get a list of managing committee members of the club, and also he should get a certified copy of the resolution of the managing committee of the club regarding opening of the bank account. So ಇಲ್ಲಿ ಬ್ಯಾಂಕರು ಕರೆಂಟ್ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಕ್ಲಬ್ ಅಲ್ಲಿ ಅವರ ಒಂದು ಲಿಸ್ಟ್ ಅನ್ನು ಪಡಿಬೇಕಾಗುತ್ತೆ. ಅದ್ರ ಜೊತೆಗೆ ಆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಒಂದು ಮೀಟಿಂಗ್ ಅನ್ನು ಮಾಡಿರ್ತಾರೆ. ಬ್ಯಾಂಕ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡಬೇಕು, ಯಾರು ಆ ಬ್ಯಾಂಕ್ ಅಕೌಂಟ್ ಅನ್ನ ನೋಡ್ಕೋಬೇಕು, ಅಂಡ್ ಆ ಬ್ಯಾಂಕ್ ಅಕೌಂಟ್ ಕ್ಲಬ್ಗೆ ಸಂಬಂಧಪಟ್ಟಂತ ಏನೆಲ್ಲ ಬ್ಯಾಂಕಿಂಗ್ ನೇಚರ್ಸ್ ಅಲ್ಲಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಡಿಬೇಕು, ಏನು ಲಿಮಿಟೇಷನ್ಸ್ ಇರುತ್ತೆ, ಯಾವ ಒಂದು ವ್ಯಾಪ್ತಿವರೆಗೂ ಆ ಒಂದು ಬ್ಯಾಂಕಿಂಗ್ ವ್ಯವಹಾರಗಳು ಮಾಡಬೇಕಾಗುತ್ತೆ ಕ್ಲಬ್ ಪರವಾಗಿ, ಇವೆಲ್ಲ ತೀರ್ಮಾನ ಮಾಡಿ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿರ್ತಾರೆ ಮ್ಯಾನೇಜಿಂಗ್ ಕಮಿಟಿ. ಸೊ ಆ ಒಂದು ರೆಸೊಲ್ಯೂಷನ್ ಕಾಪಿಯನ್ನ ಬ್ಯಾಂಕರ್ ಅಲ್ಲಿ ಪಡಿಬೇಕಾಗುತ್ತೆ. ಅಂಡ್ ಬೈ ಗೆಟಿಂಗ್ ದಟ್ ರೆಸೊಲ್ಯೂಷನ್ ಕಾಪಿ, ದ ಬ್ಯಾಂಕರ್ ವಿಲ್ ಕಮ್ ಟು ನೋ ದಟ್ what are all the limitations towards the banking operations of the club. So club ನ ಬ್ಯಾಂಕಿಂಗ್ ಆಪರೇಷನ್ಸ್ ಯಾವ ವ್ಯಾಪ್ತಿವರೆಗೂ ಇರುತ್ತೆ, ಅಂಡ್ ಆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅನ್ನು ನೋಡ್ಕೊಳ್ಳೋದಕ್ಕೆ ಯಾವ ವ್ಯಕ್ತಿ ನೇಮಕ ಮಾಡಿದ್ದಾನೆ, ಯಾವ ವ್ಯಕ್ತಿ ನೇಮಕಗೊಂಡಿದ್ದಾನೆ, ಅಂಡ್ ಯಾವ ಒಂದು ಲಿಮಿಟೇಷನ್ಸ್ ಆ ಒಂದು ವ್ಯಕ್ತಿಗೆ ಇರುತ್ತೆ, ಏನೆಲ್ಲ ಪವರ್ಸ್ ಆ ವ್ಯಕ್ತಿಗೆ ಇರುತ್ತೆ, ಅಂಡ್ ಅಕೌಂಟ್ ಅನ್ನ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಆತ ಲೋನ್ ಅನ್ನು ಪಡಿಬಹುದಾ, ಕ್ಲಬ್ಗೆ ಆ ಒಂದು ಲೋನು ಅವಶ್ಯಕತೆ ಇದೆಯಾ, ಯಾವ ರೀತಿ ಅದನ್ನ ಬಳಸಬೇಕು, ಇವೆಲ್ಲ ಕೂಡ ತೀರ್ಮಾನ ಮಾಡಿ ಒಂದು ರೆಸೊಲ್ಯೂಷನ್ ಅನ್ನ ಮ್ಯಾನೇಜಿಂಗ್ ಕಮಿಟಿ ಪಾಸ್ ಮಾಡಿರುತ್ತೆ. ಸೊ ಆ ಒಂದು ರೆಸೊಲ್ಯೂಷನ್ ಕಾಪಿಯನ್ನ ಬ್ಯಾಂಕರು ಪಡಿಬೇಕಾಗುತ್ತೆ. ಅಂಡ್ ಆ ರೆಸೊಲ್ಯೂಷನ್ ಕಾಪಿನ ಒಂದು ಪ್ರತಿಯನ್ನ ಖುದ್ದಾಗಿ ಪರಿಶೀಲಿಸಿ ಅದರ ಒಂದು ಪ್ರತಿಯನ್ನ ತನ್ನ ಸೇಫ್ ಕಸ್ಟಡಿಯಲ್ಲಿ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ. And the next one is that banker should obtain duly attested specimen signatures of the office bearers of the club who are authorized to operate the account. So the banker should get these specimen signatures of the office bearers of the club who are authorized to operate the account of the bank. So bank account ಅನ್ನ ಆಪರೇಟ್ ಮಾಡೋದಕ್ಕೆ ಕ್ಲಬ್ ನ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಯಾರನ್ನ ನೇಮಕ ಮಾಡಿದಾರೋ, ಯಾರನ್ನ ಆಥರೈಸ್ ಮಾಡಿದಾರೋ ಆ ವ್ಯಕ್ತಿಗಳ ಸ್ಪೆಷಲ್ ಸಿಗ್ನೇಚರ್ ಅನ್ನ ಬ್ಯಾಂಕರ್ ಅಲ್ಲಿ ಪಡಿಬೇಕಾಗುತ್ತೆ. ಬಿಕಾಸ್ ಇನ್ ದಿ ಫ್ಯೂಚರ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂದಾಗ ಆ ಒಂದು ಸ್ಪೆಷಲ್ ಸಿಗ್ನೇಚರ್ ನೋಡ್ಬೇಕಾಗುತ್ತೆ ಬ್ಯಾಂಕರ್. ಸೊ ಅದಕ್ಕೆ ಬ್ಯಾಂಕರ್ ಶುಡ್ ಗೆಟ್ ದ ಸ್ಪೆಷಲ್ ಸಿಗ್ನೇಚರ್ಸ್ ಆಫ್ ದಿ ಆಫೀಸ್ ಬೇರರ್ಸ್ ಹೂ ಆರ್ ಆಥರೈಸ್ಡ್ ಟು ಆಪರೇಟ್ ದಿ ಕ್ಲಬ್ಸ್ ಅಕೌಂಟ್. ಸೊ ಕ್ಲಬ್ ಅಕೌಂಟ್ ಅನ್ನ ಆಪರೇಟ್ ಮಾಡೋದಕ್ಕೆ ಯಾರು ಆಥರೈಸ್ ಆಗಿದಾರೋ, ಯಾರು ನೇಮಕ ಮಾಡಲ್ಪಟ್ಟಿದಾರೋ, ಸೊ ಆ ವ್ಯಕ್ತಿಗಳ ಸ್ಪೆಷಲ್ ಸಿಗ್ನೇಚರ್ ನ ಬ್ಯಾಂಕರ್ ಅಲ್ಲಿ ಪಡಿಬೇಕಾಗುತ್ತೆ. And the next one is that, and most important one, he should get a copy of constitution or bylaws of the club and ascertain the borrowing powers of the club. So banker should obtain a copy of constitution or bylaws of the club. So club ನ ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಬೈಲಾಸ್ ಯಾವುದನ್ನ ಬರ್ಕೊಂಡಿದ್ದಾರೋ ಅದರ ಒಂದು ಪ್ರತಿಯನ್ನ ಬ್ಯಾಂಕರು ಪಡಿಬೇಕಾಗುತ್ತೆ. ಸೊ ಇದರಿಂದ ಬ್ಯಾಂಕರ್ಗೆ ಆ ಕ್ಲಬ್ಗೆ ಸಂಬಂಧಪಟ್ಟಂತ ಎಲ್ಲ ಲಿಮಿಟೇಷನ್ಸ್ ಅಥವಾ ರಿಸ್ಟ್ರಿಕ್ಷನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಆ ಬೈಲಾಸ್ ಅಲ್ಲಿ ಅಥವಾ ಆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಕ್ಲಿಯರ್ ಕಟ್ ಆಗಿ ಬರೆದಿರ್ತಾರೆ ಕ್ಲಬ್ಗೆ ಯಾವ ಒಂದು ಸನ್ನಿವೇಶದಲ್ಲಿ ಲೋನ್ ನ ಅವಶ್ಯಕತೆ ಇರುತ್ತೆ ಅಂಡ್ ಲೋನ್ ಅನ್ನ ಪಡೆಯಬಹುದಾ ಅಥವಾ ಪಡೆಯಬಾರದಾ, ಇವೆಲ್ಲ ಡೀಟೇಲ್ಸ್ ಕ್ಲಿಯರ್ ಕಟ್ ಆಗಿ ಬೈಲಾಸ್ ಅಲ್ಲಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಬರ್ಕೊಂಡಿರ್ತಾರೆ. ಸೊ ಅದರ ಒಂದು ಪ್ರತಿಯನ್ನ ಬ್ಯಾಂಕರ್ ಅಲ್ಲಿ ಪಡಿಬೇಕಾಗುತ್ತೆ. ಸೊ ಬ್ಯಾಂಕರ್ ಶುಡ್ ಗೆಟ್ a copy of bylaws of the club or constitution of the club so that he will be able to know what are the restrictions or limitations towards taking loan from the bank by the club. And the next one is that banker should see that no money of the club goes to the personal account of any office bearers of the club. So club ನ managing committee members ಏನಿದ್ದಾರೆ ಅವರಲ್ಲಿ ಯಾರೋ ಕೆಲವರು ಅಕೌಂಟ್ ಅನ್ನು ಆಪರೇಟ್ ಮಾಡೋದಕ್ಕೆ ನೇಮಕ ಮಾಡಲ್ಪಟ್ಟಿರ್ತಾರೆ. ಸೊ ಅವರು ಅಕೌಂಟ್ ಅನ್ನು ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಅಕೌಂಟ್ ಅಲ್ಲಿರುವಂತಹ ದುಡ್ಡನ್ನ ತಮ್ಮ ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಥವಾ ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ. ಸೊ ಅಂತ ಒಂದು ಸನ್ನಿವೇಶನಲ್ಲಿ ಬ್ಯಾಂಕರ್ ಅದನ್ನ ತಡಿಬೇಕಾಗುತ್ತೆ. ಅಂಡ್ ಯು ಶುಡ್ ಸಿ ದಟ್ ಇನ್ ನೋ ಸರ್ಕಮ್ಸ್ಟೆನ್ಸಸ್ ದ ಫಂಡ್ಸ್ ಆಫ್ ದಿ ಕ್ಲಬ್ ವಿಲ್ ಬಿ ಗೋಯಿಂಗ್ ಟು ದ ಪರ್ಸನಲ್ ಅಕೌಂಟ್ ಆಫ್ ದಿ ಆಫೀಸ್ ಬೇರರ್ಸ್ ಆಫ್ ದಿ ಕ್ಲಬ್. ಸೊ ಯಾವುದೇ ಒಂದು ಸನ್ನಿವೇಶದಲ್ಲೂ ಬ್ಯಾಂಕರು ಕ್ಲಬ್ ಅಕೌಂಟ್ ಅಲ್ಲಿರುವಂತಹ ದುಡ್ಡನ್ನ ಆ ಒಂದು ಆಫೀಸ್ ಬೇರರ್ಸ್ ಪರ್ಸನಲ್ ಅಕೌಂಟ್ಗೆ ಹೋಗ್ದಿರಾ ನೋಡ್ಕೋಬೇಕಾಗುತ್ತೆ. And the next one is that on the receipt of notice of death or resignation of any authorized office bearers of the club, the banker should stop the operations on the account of the club until he receives a copy of resolution from the club appointing another person. So the banker, when he receives the notice of death or notice of resignation of any office bearers of the club, should stop the operations on the account. So ಇಲ್ಲಿ ಬ್ಯಾಂಕರು ಯಾವಾಗ ಆಫೀಸ್ ಬೇರರ್ಸ್ ಅಕೌಂಟ್ ಅನ್ನ ನೋಡ್ಕೊಳಕ್ಕೆ ಯಾರು ನೇಮಕ ಮಾಡಿರ್ತಾರೋ, ಯಾರು ನೇಮಕ ಮಾಡಲ್ಪಟ್ಟಿರ್ತಾರೋ ಅಂತ ಆಫೀಸ್ ಬೇರರ್ಸ್ ಅಲ್ಲಿ ಯಾರಾದ್ರೂ ತೀರೋದ್ರೆ ಅಥವಾ ಯಾರಾದ್ರೂ ರಿಸೈನ್ ಮಾಡಿದ್ರೆ ಅಂತ ಒಂದು ನೋಟಿಸು ಬ್ಯಾಂಕರ್ಗೆ ತಲುಪಿದಾಗ ಬ್ಯಾಂಕರು ಅದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಅಕೌಂಟ್ ಅನ್ನ ಯಾವುದೇ ರೀತಿಯ ಮತ್ತೆ ಟ್ರಾನ್ಸಾಕ್ಷನ್ಸ್ ಅಕೌಂಟ್ ಅಲ್ಲಿ ನಡೀತೀರಾ ಸ್ಟಾಪ್ ಮಾಡ್ಬೇಕಾಗುತ್ತೆ. ಅಂಡ್ he should stop the operations on the account until he receives
confirmation from the managing committee members regarding whether new person will be appointed in the place or whether the remaining ಕ್ಯಾಂಡಿಡೇಟ್ಸ್ ವಿಲ್ ಕಂಟಿನ್ಯೂ ದಿ ಅಕೌಂಟ್. ಸೊ ಇಲ್ಲಿ ಬ್ಯಾಂಕರು ಒಂದು ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಪಡೆಯೋವರೆಗೂ ಅದನ್ನ ಅಕೌಂಟ್ ಅನ್ನ ಆಪರೇಟ್ ಮಾಡೋದನ್ನ ನಿಲ್ಲಿಸಬೇಕಾಗುತ್ತೆ. ಏನ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ವೆದರ್ ಹೊಸ ಪರ್ಸನ್ ಏನಾದ್ರೂ ಅಲ್ಲಿ ಅಪಾಯಿಂಟ್ ಆಗ್ತಾರ ಆ ಒಂದು ಪ್ಲೇಸ್ಗೆ, ಅಥವಾ ರಿಮೈನಿಂಗ್ ಆಫೀಸ್ ಬೇರರ್ಸ್ ಯಾರು ಆಥರೈಸ್ ಆಗಿರ್ತಾರೋ, ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೋ ಅವರು ಅಕೌಂಟ್ ಅನ್ನ ಮುಂದುವರಿಸೋದಕ್ಕೆ ಅಲೋ ಮಾಡ್ತಾರ. ಸೊ ಇದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಪಡೆಯುವಂತವರೆಗೂ, ಒಂದು ಖಚಿತವಾದಂತಹ ಮಾಹಿತಿಯನ್ನ ಕ್ಲಬ್ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಇಂದ ಪಡೆಯುವಂತವರೆಗೂ ಬ್ಯಾಂಕರು ಅಕೌಂಟ್ ಆಪರೇಷನ್ಸ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಾಗುತ್ತೆ. ಸೊ ಟು ಸಿಂಪ್ಲಿಫೈ, ದ ಬ್ಯಾಂಕರ್ ಶುಡ್ ಸ್ಟಾಪ್ ದಿ ಆಪರೇಷನ್ಸ್ ಆಫ್ ದಿ ಕ್ಲಬ್ ಅಕೌಂಟ್ until it receives confirmation from the managing committee. ಮ್ಯಾನೇಜಿಂಗ್ ಕಮಿಟಿ ಕಡೆಯಿಂದ ಒಂದು ಖಚಿತವಾದಂತಹ ಮಾಹಿತಿ ಬರೋವರೆಗೂ ಬ್ಯಾಂಕರು ಅಕೌಂಟ್ ಆಪರೇಷನ್ಸ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಾಗುತ್ತೆ ಆನ್ ದಿ ರಿಸಿಪ್ಟ್ ಆಫ್ ನೋಟಿಸ್ ಆಫ್ ಡೆತ್ ಆರ್ ರೆಸಿಗ್ನೇಷನ್ ಆಫ್ ದಿ ಆಫೀಸ್ ಬೇರರ್ಸ್. So this is all about today's session. Hope you liked this session also, and if you want to study much about these topics, just go through these references, and these are the best references I have chosen. And in the next session I will be back with one more topic. So until then, keep smiling. This is Satish Kumar signing out.